ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾದ ದಿನದಿಂದ ಈ ದಿನದವರೆಗೂ ಲೆಕ್ಕ ಹಾಕಿದ್ರೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಬರೋಬ್ಬರಿ ಮೂರು ಬಾರಿ ನಮ್ಮಪ್ಪನೇ ಸಿಎಂ ನಮ್ಮಪ್ಪನೇ ಸಿಎಂ ನಮ್ಮಪ್ಪನೇ ಸಿಎಂ ಅಂತ ಹೇಳಿ ಜಪ ಮಾಡಿದ್ದಾರೆ. ಮಾಡ್ಲಿ ತಪ್ಪಲ್ಲ. ಆದ್ರೆ ಈ ಜಪ ಮಾಡೋ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಬಳಸಿದ ಪದಗಳು ಹೈಕಮಾಂಡ್ ಈಗಷ್ಟೇ ಸ್ಪಷ್ಟೀಕರಣವನ್ನ ನೀಡಿದೆ. ಅಧಿಕಾರ ಹಸ್ತಾಂತರದ ಯಾವುದೇ ರೀತಿಯ ಪ್ರಯತ್ನಗಳು ಇಲ್ಲ. 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಇದು ಯತೀಂದ್ರ ಸಿದ್ದರಾಮಯ್ಯನವರದೇ ಹೇಳಿಕೆ. ಡಿಕೆ ಶಿವಕುಮಾರ್ ಅವರು ಶತಪ್ರಯತ್ನ ಪಟ್ಟರೂ ಕೂಡ ಸಿಗದ ಹೈಕಮಾಂಡ್ ನಾಯಕರು ಅದ್ಯಾವ ಗ್ಯಾಪ್ನಲ್ಲಿ ಬಂದು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಗುಟ್ಟಲ್ಲಿ ಹೇಳೋದ್ರು. ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಘಟಾನುಘಟಿ ಸೀನಿಯರ್ ಲೀಡರ್ಸ್ಗಳಿರುವಾಗ ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಸಚಿವರು ಅಥವಾ ಯಾವ ಜವಾಬ್ದಾರಿ ಸ್ಥಾನದಲ್ಲಿರುವವರು ಅಥವಾ ಯಾವ ಹಿರಿತನದ ಲಿಸ್ಟ್ನಲ್ಲಿ ಮುಂಚೂಣಿಯಲ್ಲಿರುವವರು ಅನ್ನೋದನ್ನ ಕನ್ಸಿಡರ್ ಮಾಡಿ ಹೈಕಮಾಂಡ್ನ ನಾಯಕರು ಕೇವಲ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಾತ್ರ ಈ ಸಂದೇಶವನ್ನ ಕೊಟ್ಟರು. ಹೀಗೊಂದಷ್ಟು ಅನುಮಾನ ಇದೀಗ ಕಾಡ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲೇ ಇದರ ವಿರುದ್ಧ ಪರ ಎರಡೂ ರೀತಿಯ ಹೇಳಿಕೆ ಬರ್ತಿದೆ. ಇನ್ನು ವಿರೋಧ ಪಕ್ಷ ಬಿಡುತ್ತಾ? ಬಿಜೆಪಿ ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಕಾಲೆಳೆಯುವ ಪ್ರಯತ್ನವನ್ನ ಈ ಬಾರಿ ಕೂಡ ಯತೀಂದ್ರ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ಮಾಡ್ತಾ ಇದೆ. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆಯಿಂದ ಲಾಭ ಆದ್ರೂ ಯಾರಿಗಾಗಬೇಕಾಗಿದೆ? ಸಿದ್ದರಾಮಯ್ಯನವರಿಗೆ ಲಾಭ ಆಗುತ್ತಾ ಈ ರೀತಿಯ ಹೇಳಿಕೆಯಿಂದ? ಈ ಬಗ್ಗೆ ಚರ್ಚೆಯನ್ನ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರಾದ ನಾಗೇಂದ್ರ ಬಾಬು ಸರ್ ಇದ್ದಾರೆ, ಹಾಗೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ನಿಂದ ಅಧಿಕೃತವಾಗಿ ವಕ್ತಾರರನ್ನ ಕಳಿಸೋದಿಲ್ಲ ಅನ್ನೋ ನಿರ್ಧಾರ ಮಾಡಿದ್ದಾರೆ. ಯಾಕೆ ಗೊತ್ತಿಲ್ಲ. ಕಾಂಗ್ರೆಸ್ ಪರವಾಗಿ ಬಹುಶಃ ಮಾತನಾಡಬಹುದು. ನಮ್ಮ ಜೊತೆಯಲ್ಲಿ ಚಿಂತಕರು ಮಂಜುನಾಥ್ ಗೌಡ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲದಾಗಿ ಮಂಜುನಾಥ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಯಾರಿಗೂ ಲಭ್ಯವಾಗದ ಹೈಕಮಾಂಡ್ ನಾಯಕರು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಲಭ್ಯವಾಗ್ತಿದ್ದಾರೆ ಅಂದ್ರೆ ಬೇರೆ ಏನೋ ನಡೀತಿರ್ಬೇಕಪ್ಪ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ, ನಮ್ಮಪ್ಪನೇ 5 ವರ್ಷ ಸಿಎಂ, ಹೈಕಮಾಂಡ್ ನಾಯಕರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಬಿಟ್ಟು ಸಿಎಂ ಡಿಸಿಎಂ ಅನ್ನು ಬಿಟ್ಬಿಟ್ಟು ಯತೀಂದ್ರ ಅವರಿಗೆ ಯಾರು ಕಾಲ್ ಮಾಡಿ ಹೇಳಿದ್ರು ಅಥವಾ ಮೀಟ್ ಮಾಡಿ ಹೇಳಿದ್ರು? ಇದನ್ನ ನೋಡಿ, ಯತೀಂದ್ರ ಅವರು ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಶಿಸ್ತು, ರೀತಿ, ನೀತಿ, ನಿಯಮದಡಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಇಲ್ಲಿ ಹೈಕಮಾಂಡ್ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸೂಕ್ತವಾಗಿ ಯಾವ ಕಾಲದಲ್ಲಿ ಏನ್ ತೀರ್ಮಾನ ತಗೋಬೇಕು ಅದು ತಗೊಳ್ಳುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಕಾರ್ಯಕರ್ತರು, ಎಲ್ಲಾ ಶಾಸಕರು, ಎಲ್ಲಾ ನಾಯಕರು ಎಲ್ಲರೂ ಕೂಡ ಸಮಾನವಾಗಿ ಅವ್ರನ್ನ ಟ್ರೀಟ್ ಮಾಡೋಂತಕ್ಕ ಪಕ್ಷ. ಹಾಗಾಗಿ ಈ ಒಂದು ಆ ಸನ್ನಿವೇಶಕ್ಕೆ ತಕ್ಕಂತ ಮಾತಾಡಿದಂತ ಒಂದು ಮಾತನ್ನೇ ಕೂಡ ವಿರೋಧ ಪಕ್ಷಗಳು ದೊಡ್ಡ ಗೊಂದಲವನ್ನ ಕ್ರಿಯೇಟ್ ಮಾಡೋದ್ರಲ್ಲಿ, ಸೃಷ್ಟಿ ಮಾಡೋದ್ರಲ್ಲಿ ಅಪಾರ್ಥ ಅಂತ ಕೂಡ ನನ್ನದೊಂದು ಮೊದಲನೆಯದದ್ದು ಭಾವನೆ. ನಾನು ಹೇಳ್ತಾ ಇರೋದು, ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಮಾತಾಡ್ದಿರೋ ಆ ಸನ್ನಿವೇಶವನ್ನ ನಾವು ಕುಲಂಕುಷವಾಗಿ ನೋಡ್ಬೇಕಾಗುತ್ತೆ. ಅವರು ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಕಂಪ್ಲೀಟ್ ಏನೇ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಸಿಎಂ ಆಗ್ತಕ್ಕಂಥ. ಇವತ್ತು ಕಾಂಗ್ರೆಸ್ ಪಕ್ಷ ರಾಜಕೀಯ ಮಾಡೋದ್ರ ಬದಲಾಗಿ ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರ ಜೀವನವನ್ನ ಇವತ್ತು 5 ಗ್ಯಾರಂಟಿಯನ್ನ ಕೊಡುವುದ್ರ ಮೂಲಕ 5 ಗ್ಯಾರಂಟಿ ನಮಗೆ ಕಳೆದ MP ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ ಅಲ್ಲಿ ಕೂಡ ನಮಗೆ ಅದರ ಮಹತ್ವವನ್ನ ಜನಸಾಮಾನ್ಯರು ಅದರ ಅನುಭವವನ್ನ ಅದರ ಕಂಪ್ಲೀಟ್ ಸದುಪಯೋಗವನ್ನ ಪಡಿಸ್ಕೊಂಡು ಆ ರೀತಿನಲ್ಲಿ ಅವರ ಜೀವನ ಸುಧಾರಣೆಗೊಳಿಸತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಮೊದಲನೆಯಾದಂತಹ ಒಂದು ಉದ್ದೇಶ. ಅದಿಲ್ಲ ಮೊದಲನೇ ಉದ್ದೇಶ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ ಸರ್. ನೀವು ಹೇಳ್ಬೋದು, ಪಾಪ ಸಮರ್ಥಿಸ್ಕೊಳ್ತಿದ್ದೀರಿ. ರವೀಂದ್ರ ರೇಷ್ಮೆ ಸರ್, ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ಗಮನಿಸಬೇಕು ಅಂತ ಹೇಳಿ ಮಂಜುನಾಥ್ ಅವರು ಹೇಳ್ತಿದ್ದಾರೆ. ಸಂದರ್ಭ ಯಾವುದು ಸರ್? 2 ಬ್ರೇಕ್ಫಾಸ್ಟ್ ಮೀಟಿಂಗು, ವೆಜಿಟೇರಿಯನ್ ಆಯ್ತು, ನಾನ್ ವೆಜಿಟೇರಿಯನ್ ಆಯ್ತು. ಇಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಯನ್ನ ಚರ್ಚೆ ಮಾಡಲಿಕ್ಕೆ ಚಳಿಗಾಲದ ಅಧಿವೇಶನ. ಇಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಸಿಎಂ ಡಿಸಿಎಂನೇ ಬಾಯಿಗೆ ಲಾಕ್ ಹಾಕೊಂಡು ಅಭಿವೃದ್ಧಿ, ಒಗ್ಗಟ್ಟು ಈ ರೀತಿ ಮಾತನಾಡ್ತಿರುವ ಸಂದರ್ಭದಲ್ಲಿ ಯತೀಂದ್ರ ಅವರು ಮಾತನಾಡ್ತಿದ್ದಾರೆ. ಇದನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸಂದರ್ಭ ಇದೆಯಾ ಸರ್? ಮೊದಲ ವಿಧಾನಮಂಡಲ ಅಧಿವೇಶನ ನಡೆದಾಗ ಗಮನ ಸೆಳೆಯುವ ಸೂಚನೆ ಪ್ರತಿಪಕ್ಷದವರು ಅಥವಾ ಆಳು ಪಕ್ಷದ ಶಾಸಕರು ಒಂದು ಆದ್ಯತೆಯ ಮೇರೆಗೆ
ತಕ್ಷಣ ಮ್ಯಾಟರ್ ಆಫ್ ಅರ್ಜೆನ್ಸಿ, ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂತ. ಈಗ ಸುವರ್ಣ ವಿಧಾನಸೌಧದಲ್ಲಿ ಏನಾಗ್ಬಿಡುತ್ತೆ, ಬೆಳಗಾವಿಯಲ್ಲಿ ವೆನೆವರ್ ಡಾಕ್ಟರ್ ಯತೀಂದ್ರ ಇಸ್ ಇನ್ ಮೋಷನ್, ಕಾರಿಡಾರ್ ನಲ್ಲಿ ನಡ್ಕೊಂಡು ಬರ್ತಾ ಇದ್ದಾಗ ನೀವು ಮೈಕ್ ಹಿಡಿದು ಬಿಟ್ರಿ ಅಂದ್ರೆ ಒಂದು ಕಾಲಿಂಗ್ ಅಟೆನ್ಷನ್ ಸ್ಟೇಟ್ಮೆಂಟ್ ಬಂದ್ಬಿಡುತ್ತೆ ಅವ್ರ ಬಾಯಿಂದ. 3 ದಿವಸ ನಮ್ಮ ಅಪ್ಪನ 5 ವರ್ಷ ಚೀಫ್ ಮಿನಿಸ್ಟರ್, ನಮ್ಮ ಅಪ್ಪನ 5 ವರ್ಷ ಮುಖ್ಯಮಂತ್ರಿ, ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಸೂಚನೆ ಬಂದಿದೆ ಅಂದ್ಬಿಟ್ಟು ಪ್ರತಿ ದಿವಸ ಇವರು ಗಮನ ಸೆಳೆಯೋ ಹೇಳಿಕೆ ಕೊಡೋದು ಅಷ್ಟೇ ಅಲ್ಲ, ಗಮನವನ್ನ ವಿರೋಧ ಪಕ್ಷ ಗಮನವನ್ನೇ ಬದಲಾಯಿಸ್ಬಿಡ್ತಾ ಇದ್ದಾರೆ. ಪ್ರತಿ ದಿವಸ ಅಯ್ಯೋ ಕಬ್ಬು ಬೆಳೆಗಾರರ ಬಗ್ಗೆ ಏನೋ ಹೋರಾಟ ಮಾಡಬೇಕು ಅಂತಿದ್ರು, ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು, ಪ್ರತಿ ದಿವಸ ಗಮನವನ್ನು ಸೆಳೆದು ಬಿಡ್ತಾರೆ. ಅಂದ್ರೆ ಈ ಶಿಫ್ಟಿಂಗ್ ದ ಫೋಕಸ್, ಪ್ರತಿ ದಿವಸ ಆ ಗೋಲ್ ಪೋಸ್ಟ್ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗಾಗ್ಬಿಟ್ಟು ಸುದ್ದಿವಾಹಿನಿಗಳು ಅಷ್ಟೇ, ಬೇರೆ ಏನೋ ನಿರೀಕ್ಷೆ ಮಾಡಿ ನೀವೆಲ್ಲ ಮೈಕ್ ಹಿಡ್ಕೊಂಡು ಹೋಗಿರ್ತೀರಾ, ದಾರಿಯಲ್ಲಿ ಇವರು ಕಾರಿಡಾರ್ ಸಿಕ್ಕರೆ ಒಂದು ಕಾಲಿಂಗ್ ಅಟೆನ್ಷನ್ ಮೋಷನ್ ಬರುತ್ತೆ. ವೆನ್ ಎವರ್ ಯತೀಂದ್ರ ಇಸ್ ಇನ್ ಮೋಷನ್ ದರ್ ಇಸ್ ಕಾಲಿಂಗ್ ಅಟೆನ್ಷನ್. ಬಟ್ ಇದು ಯಾಕೆ ಅಂತಂದ್ರೆ ಬಹುಶಃ ಒಂದು ನಿಮಿಷ ಬಿಡಿ, ಅದು ಬೇಡ, ಇದು ಒಂಥರ ಮನರಂಜನಾ ಮೌಲ್ಯ ಕಳ್ಕೊಂಡಿರೋ ಧಾರಾವಾಹಿ ತರ ನಡೆಯಕ್ಕೆ ಶುರುವಾಗ್ಬಿಡ್ತಿದ್ದು. ಮುಖ್ಯಮಂತ್ರಿ ಅಲ್ಲ ಮಂಜುನಾಥ್ ಸರ್, ನೀವು ಇದನ್ನು ಒಪ್ಪೇ ಇರಬಹುದು, ಮುಂದೆ ಯಾವ ತರ ನಿಮಗೂ ಬಳಕೆ ಆಗ್ಬಹುದು, ಆ ಪದ ಚೆನ್ನಾಗಿತ್ತು ಸರ್. ಏನದು ಮನರಂಜನಾ ಮೌಲ್ಯ ಕಳೆದುಕೊಂಡ ಧಾರಾವಾಹಿ, ಮನರಂಜನಾ ಮೌಲ್ಯ ಕಳೆದುಕೊಂಡ ಧಾರಾವಾಹಿ. ಮುಂದುವರಿಸಿ ಸರ್, ರವೀಂದ್ರ ರೇಷ್ಮೆ ಸರ್ ಮುಂದುವರಿಸ್ತೀನಿ. ಇವತ್ತು ಬಿಜೆಪಿನಲ್ಲಿ ಮತ್ತೆ ಜೆಡಿಎಸ್ ನಲ್ಲಿ ಕೂಡ ಯಾವ ರೀತಿಯ ಮನೋರಂಜನೆಯನ್ನ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯ ಸಂಪೂರ್ಣ ಪವರ್ ಇರೋ ನಿಮ್ಮ ಪಕ್ಷದಲ್ಲಿ ಅವ್ರು ನಾವು ಕರ್ನಾಟಕದ ಮತದಾರರು 2023 ಬಿಜೆಪಿ ವಿರುದ್ಧ ಅಧಿಕಾರ ಇಟ್ಕೊಂಡು ನಿಮ್ ಕೈ ಕೊಟ್ಬಿಟ್ಟಿದೀವಿ. ಆಗ ಸಮರ್ಥವಾಗಿ ರಾಜಕೀಯವನ್ನು ಬದಿಗಿಟ್ಟು ಇವತ್ತು ನೀವು ಮಾತಾಡುವಾಗ ಅವ್ರು ಕೇಳಿಸ್ಕೊಂಡಿದ್ದಾರೆ, ಅವ್ರು ಮಾತನಾಡುವಾಗ ನೀವು ಕೇಳಿಸ್ಕೊಳ್ಳಿ. ನೀವಿನ್ನು ಉದಯೋನ್ಮುಖ ವಕೀಲರು, ಸಾರ್ವಜನಿಕ ಚರ್ಚೆ ಸಂವಾದದಲ್ಲಿ ಒಂದಿಷ್ಟು ವ್ಯಂಗ್ಯ, ವಿನೋದ, ವಿಡಂಬನೆ ಎಲ್ಲ ಇರಬೇಕು. ಎಲ್ಲರೂ ಶ್ರೀಮದ್ ಗಾಂಭೀರ್ಯದಿಂದ, ಅದನ್ನು ಯುವಕರಿನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊಳ್ಳಿ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಮನೋರಂಜನೆ ನಡೀತಾ ಇದೆ ಅಂತಲ್ಲ, ಬಿಜೆಪಿ ಚರ್ಚೆ ವಿಚಾರ ಯಾವುದು ಸರ್? ನಾವು ಬಿಜೆಪಿ ಮಾತನಾಡ್ತಿದೀವ, ಬಿಜೆಪಿ ವಿಚಾರ ಮಾತನಾಡಿದಾಗ ಅವ್ರು ಬಿಜೆಪಿನೂ ಖಂಡಿಸ್ತಾರೇನೋ. ಇವತ್ ಮಾತನಾಡ್ತಿರೋದು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ಫಾರ್ ಗಾಡ್ ಸೇಕ್ ಕೇಳಿಸ್ಕೊಂಬಿಡಿ ಒಂದ್ ನಿಮಿಷ. ರವೀಂದ್ರ ರೇಷ್ಮೆ ಸರ್ ಮಾತ್ರ ವಾಯ್ಸ್ ಆನ್. ಮೊನ್ನೆ ಇದೇ ವೇದಿಕೆ ಮೇಲೆ ಹೇಳ್ತಾ ಇದ್ದೆ, ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಕ್ತಾರ ಅವ್ರ ಪುತ್ರ, ಹೈಕಮಾಂಡ್ ವಕ್ತಾರ ಎಐಸಿಸಿ ಅಧ್ಯಕ್ಷರ ಪುತ್ರ, ಉಪಮುಖ್ಯಮಂತ್ರಿಗಳ ವಕ್ತಾರ ಅವರ ಸಹೋದರ, ಈ ರೀತಿ ಆಗೋಗ್ಬಿಟ್ಟಿದೆ. ಅಂದ್ರೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಪದವಿಗೆ ನಡೀತಾ ಇರೋ ಒಂದು ಸ್ಪರ್ಧೆ ನಡೀತಾ ಇದೆ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಬಹಳ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಈ ಸ್ಪರ್ಧೆ ಕೇವಲ ಒಂದು 3-4 ರಾಜ ಪರಿವಾರಗಳ ನಡುವೆ ನಡೀತಿರುವಂತಹ ಒಂದು ಪೈಪೋಟಿ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಬಹುಪಾಲು ಮಂತ್ರಿಗಳೆಲ್ಲ ಮೌನಕ್ಕೆ ಜಾರಿ ಬಿಟ್ರು. ಕಳೆದ ಒಂದ್ ತಿಂಗಳ ಗಮನಿಸ್ತಾ ಇದೀವಿ, ಒಂದ್ 2-3 ಬಾಯಿ ಚಪ್ಪಲ ಇರೋ ಮಂತ್ರಿಗಳು ಬಿಟ್ಟರು ಉಳಿದವರೆಲ್ಲ ಸೈಲೆಂಟ್ ಮೋಡ್ಗೆ ಹೋಗ್ಬಿಟ್ಟಿದ್ದಾರೆ. ಯಾರು ಏನು ಕಮಿಟ್ ಆಗ್ತಾ ಇಲ್ಲ. ಅವ್ರಿಗೂ ಧರ್ಮ ಸಂಕಟ, ಆ ಕಡೆ ಇರಬೇಕು ಈ ಕಡೆ ಇರಬೇಕು. ಅಕಸ್ಮಾತ್ ಡಿಕೆಶಿನೇ ಮುಖ್ಯಮಂತ್ರಿ ಆಗ್ಬಿಟ್ರೆ ಅಲ್ಲಿ ನಮ್ಗೆ ಸ್ಥಾನ ಸಿಗುತ್ತೋ ಇಲ್ವೋ, ಕಳ್ಕೊಳ್ತೀವೋ ಇಲ್ವೋ, ನಮ್ಮ ಇಕ್ವೇಷನ್ಸ್ ಏನಾಗುತ್ತೋ. ಸೊ ಪ್ರತಿಯೊಬ್ರು ಕೂಡ ವ್ಯಕ್ತಿಗತ ಹಿತಾಸಕ್ತಿಯಲ್ಲಿ ಒಂದ್ ಕಡೆ ಇದ್ದಾಗ ಬೇರೆ ಯಾವ ಸಾರ್ವಜನಿಕ ವಿಚಾರನೂ ಅದು ಗಮನ ಸೆಳೆಯೋದು ಅಷ್ಟೇ ಅಲ್ಲ, ಕುತೂಹಲವನ್ನು ಕೆರಳಿಸ್ತಾ ಇಲ್ಲ. ಯಾಕಂದ್ರೆ ನಾವು ನಮ್ಮ ಮುಖ್ಯಮಂತ್ರಿ ಪದವಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಹುಡುಗಾಟ ಅಲ್ಲ ಇದು. ಬರೀ ಕೇವಲ ಕಾಂಗ್ರೆಸ್ ಸಿದ್ದರಾಮಯ್ಯ ಅಹಿಂದ ನಾಯಕರು ಅಥವಾ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಷ್ಟೇ ಅಲ್ಲ, ನಮ್ಮ ಮುಖ್ಯಮಂತ್ರಿ ಕೂಡ ಅದು 7 ವರ್ಷಗಳ ಕಾಲ ಈ ಕರ್ನಾಟಕ ಸೇವೆ ಮಾಡಿದ್ದಾರೆ. ಹಾಗಾಗಿ ಅವರ ಬದಲಾವಣೆಗೆ ಕುರಿತ ಯಾವುದೇ ಹೇಳಿಕೆ, ಚರ್ಚೆ, ಸಂವಾದ ಕೂಡ ಅದು ಬರ್ತಾ ಬರ್ತಾ ತೀರಾ ಇಷ್ಟು ಡಗಪಾಟ್ಲಾಗ್ಬಿಡ್ಬಾರ್ದು. ಹೋದಲ್ಲಿ ಬಂದಲ್ಲಿ ನಮ್ಮಪ್ಪ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಅವ್ರಿಗೆ ಅವ್ರು ಇರ್ತಾರಿಲ್ಲ ಅಂತಂದ್ಬಿಟ್ಟು ಅದನ್ನ ಹೇಳಕ್ ಬೇರೆಯವ್ರು ಹೇಳ್ಬೇಕಾಗಿತ್ತು, ಮುಂದೆ ಇರ್ಬೇಕು. ಬೇರೆಯವ್ರು ಹೇಳಿದಾರೆ, ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರೆಲ್ಲ ನಿರಂತರವಾಗಿ ಹೇಳ್ತಾ ಬಂದ್ರು. KN ರಾಜಣ್ಣ ಪಾಪ ಅದನ್ನ ಹೇಳಕ್ ಹೋಗ್ಬಿಟ್ಟು ಡಿಸ್ಮಿಸ್ ಆಗ್ಬಿಟ್ರು. ಪದೇ ಹೇಳಿ ಮಂತ್ರಿಮಂಡಲ ಡಿಸ್ಮಿಸ್ ಆಗ್ಬಿಟ್ರು. ಆದ್ರೆ ಈಗ ಆಮೇಲೆ ಯಾರು ಕೂಡ ಕಡೆ ಕೂಡ ನಾವು ಆಯ್ತು ಸಿದ್ದರಾಮಯ್ಯ ಅವರು ಅಧಿಕಾರ ತಾವು ಸ್ವಯಂ ಪ್ರೇರಿತವಾಗಿ ಸಿದ್ಧರಾಗ್ತಾರೆ ಅಂತ ಇಟ್ಕೊಳ್ಳಿ. ನಾವು ಎಂತವ್ರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಎಂತವ್ರು ಮುಖ್ಯಮಂತ್ರಿ ಆಗ್ಬೇಕನ್ನೋ ವಿಷಯ ನಾವು ಚರ್ಚೆ ಮಾಡ್ತಾ ಇಲ್ಲ. ಟೈಮ್ ಕೊಡ್ತಾ ಇದ್ದಾರೆ. 2 ವರ್ಷ ನಾನ್ ಸ್ಟಾಪ್ ನೀವು ಮಾತನಾಡಿದ್ರಿ.